ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ. ಸೊ ನಾನು ಚಲೋ ಇದ್ದೀನಿ ನೋಡಿರಿ ಫ್ರೆಂಡ್ಸ್. ಬರೀ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮ್ಮ ಅಂತ. ಇವತ್ತು ಏನೇನಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವಾಗ ಒಂದು ಸ್ವಲ್ಪ ಗಂಟ್ಲು ಕಮ್ಮಿ ಆಗಿದೆ ಫ್ರೆಂಡ್ಸ್. ಅದೇನು ರೀ, ನನಗೆ ನಡ್ಬರಕ್ಕಿತ್ತಲ್ಲ ರೀ, ಗಂಟ್ಲು ಆಪ್ರೇಷನ್ ಮಾಡ್ಬೇಕಂತೇಳಿ ಅವಾಗ ಹೇಳಿದ್ರು ಅವರು. ತಡ ನೀರು ಕುಡಿಬೇಡ್ರಿ, ಐಸ್ ಕ್ರೀಮ್ ತಿನ್ಬೇಡ್ರಿ, ಖಾರ ತಿನ್ಬೇಡ್ರಿ, ಇಂಥವೆಲ್ಲ ಭಾಳ ಹೇಳಿದ್ರು ಅವರು. ಜರನ್ನ ಜಾಸ್ತಿ ಮಾಡಿದಂದ್ರೆ ಅದು ಮತ್ತು ಮಾತಾಡ್ಬೇಡ ಅಂದಾರ ಜಾಸ್ತಿ. ಒಟ ಒದ್ರದ ಹುಡುಗರು ಕೂಡ ಅಲ್ಲಿ ಒಟ ಒದ್ರದಲ್ರಿ ದನಿ ಕೂತ್ಬಿಡ್ತು, ಸ್ವಲ್ಪ ಬ್ಯಾನ್ ಆಗ್ಬಿಡ್ತು. ಹಂಗಾಗಿ ದನಿ ಕೂತಾಗ ಜರ ಕಮ್ಮಿ ಮಾಡಿದ್ರಿ, ತಿನ್ನೋದು ಉಣ್ಣೋದು ಮಾತಾಡೋದು ಜರ ಕಮ್ಮಿ ಅನ್ಸಿದ್ರಿ ಫ್ರೆಂಡ್ಸ್. ಈಗ ಇವತ್ತು ಇನ್ನೊಂದು ಏನಂದ್ರೆ ಸ್ಪೆಷಲ್ಲ, ನಮ್ಮ ಯಜಮಾನ್ರು ಒಬ್ಬ ಯೂಟ್ಯೂಬರ್ ಸೆಲೆಬ್ರಿಟಿಗೆ ಭೇಟಿಯಾಗಿ ಬಂದಾರಿ. ಸೊ ಅದು ವೀಡಿಯೋ ಆಗಲಿ ಫೋಟೋ ಆಗಲಿ ಇವತ್ತಿನ ಜೊತೆ ಶೇರ್ ಮಾಡ್ಕೋತೀನಿ ರೀ. ಇಲ್ಲಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಅವ್ರೇನೋ ಮನ್ಕೊಂಡಾರ, ಅವರೇ ನಮ್ಮ ಯಜಮಾನ್ರು ಹೇಳ್ತಾರೆ. ಸೊ ಇವತ್ತು ರವಿವಾರ ನೋಡಿರಿ ಫ್ರೆಂಡ್ಸ್, ಇವತ್ತು ನೀರು ತುಂಬೋದು ಕಾರ್ಯಕ್ರಮ ಇರ್ತದೆ ರೀ. ನೀರಂದ್ರೆ ಕೊಡಗಳು ಹಂಡೆಗಳಿಗೆಲ್ಲ ಪೂಜೆ ಮಾಡ್ತಾರೆ ನೋಡಿರಿ. ಅದು ಅದ ರೀ ಇವತ್ತು ದೀಪಾವಳಿ ಹಬ್ಬದಾಗ. ಸೊ ಇವತ್ತು ಸಿಂಪಲಾಗಿ ಮಾಡ್ತೀರಿ, ಅಷ್ಟೇನಿದೆ ಇಲ್ರಿ. ಏನೋ ಪೂಜೆ ಮಾಡಿಲ್ರಿ, ನಾ ಜಸ್ಟ್ ಎದ್ದೀನಿ. ಎದ್ದು ಮೈ ತೊಗೊಂಡೇನಿ ರೀ. ಇವತ್ತು ಹೆಚ್ಕೊಂಡು ನಾ ದೇವ್ರ ಪೂಜೆ ಮಾಡಬೇಕು, ಕೊಡಗಳು ಪೂಜೆ ಮಾಡಬೇಕು, ಹೊರಗೆಲ್ಲ ಕಸ ಐತಾರಿತ್ತಲ್ರಿ. ಹಂಗಾಗಿ ಲೇಟ್ ಮಾಡಿದ್ದೀನಿ ರೀ ಫ್ರೆಂಡ್ಸ. ಇಲ್ಲಿ ಚಳಿ ಹೊಡೆದೇನಿ ರೀ, ಇನ್ನೂ ಇಲ್ಲಿ ರಂಗೋಳಿ ಹಬ್ಬಕ್ಕಿನ ಹಾಕಿಲ್ಲ. ಇಲ್ಲಿ ಹೆಂಡಿ ಕಲರ್ ಹೊಡೆದೀನಿ. ನಮ್ಮ ಪಿಲ್ಲುನೇ ರಂಗೋಳಿ ಹಾಕ್ಲತ್ತ, ದಿನ ಅಕ್ಕಿನೇ ಹಾಕ್ಲತ್ತಾಳ, ಏನಿಲ್ಲ ರೀ. ಸೊ ಇಲ್ಲಿ ಇಲ್ಲಿ ಅಕ್ಕಿನೇ ಹಾಕ್ಲತ್ತಾವ್ರಿ. ಹೆಂಡಿ ಕಲರ್ ನಾ ಹೊಡೆದೀನಿ ರೀ, ದಿನ ಎಲ್ಲ ಹಾಕಿನಿ. ಹೆಂಡಿ ಕಲರ್ ಕಸ ಹೊಡೆದು ಹೆಂಡಿ ಕಲರೆಲ್ಲ ಹೊಡೆದೆಲ್ಲ ಇದು ಮಾಡ್ತೀವಿ, ರಂಗೋಳಿ ಇಳಿಸ್ತೀವಿ. ಒಟ್ಟಿಗೆ ಅಕ್ಕಿನ ಮುಕ್ಕೊಂಡಿಳಕ್ಕೆ ನಾನೇ ಎಲ್ಲ ಮಾಡೀನಿ ರೀ. ಕಲರಾಗೆಲ್ಲ ಹಾಕಿ ರಂಗೋಳಿ ಹಾಕ್ತಾಳೆ. ಸೊ ಅದನ್ನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಅಂತ ಫ್ರೆಂಡ್ಸ್. ಇನ್ನೊಂದು ಏನಂದ್ರೆ, ನಿನ್ನೆ ಮನೆ ಇದು ಎರಡು ಮೂರು ದಿನ ಆಯ್ತು ರೀ, ನಾ ಗಿಡ ಹಚ್ಚಿದ್ರಿ ಫ್ರೆಂಡ್ಸ್. ಹೆಂಗೆ ಬಂದಂತ ಕಮೆಂಟ್ ಹಾಕ್ರಿ. ಹಚ್ಚಿನ ರೀ, ನಾ ಯಾವಾಗ ಬೆಳತಾನೆ ಗೊತ್ತಿಲ್ಲ, ಮೊನ್ನೆ ಹಚ್ಚಿನಿ. ಇನ್ನೊಂದು ಏನಂದ್ರೆ ತುಳಸಿ ಗಿಡ ಹಚ್ಚಿದ್ ನೋಡ್ರಿ, ಕಾಣಿಸ್ಕೊತಿರ್ಬೇಕು ನಿಮ್ಗೆ. ಇದು ಏನದ ನೋಡ್ರಿ ಅಂದ್ರೆ ಇವ ಕಾಣಲ್ಲಾಗ್ಯದಲ್ಲ ರೀ, ಏನು ತುಳಸಿ ಗಿಡ ಅದು ನೋಡ್ರಿ ಫ್ರೆಂಡ್ಸ್. ಅದು ಸಣ್ಣದು ಹಚ್ಬೇಕಂತ, ದೊಡ್ಡದು ಹಚ್ಬೇಕಂತಂದ್ರೆ ಒಟ್ಟು ದೊಡ್ಡದು ಸಿಗಲಿಲ್ಲ ನಂಗೆ. ಸಣ್ಣ ಕಿಟ್ಟಿಯಲ್ಲಿ ಎದ್ದಿತ್ತು ರೀ, ಅದಕ್ಕೆ ಕಿತ್ಕೊಂಬಂದು ಹಚ್ಚಿನಿ. ಚೆಂದ ಎದ್ದದ್ರಿ. ಬಟ್ ಇದು ಏನದ ನೋಡ್ರಿ, ಇದು ನಿನ್ನೆ ವೈನಿ ಕೊಟ್ಟರೆ ಬಾಜುಕನೇ ಅದ ನೋಡ್ರಿ ಅಂತೇಳಿ ಸ್ವಲ್ಪ ಒಣಗಿದಿತ್ತು, ಹಂಗೆ ಹಚ್ಚಿನಿ. ಬಟ್ ಇವತ್ತು ನನಗೆ ಗೊತ್ತಿಲ್ಲ ರೀ. ಇದು ಮಾತ್ರ ಇವತ್ತು ನೋಡ್ರಿ ಸಣ್ಣದು. ಸೊ ಹೆಂಗೆ ಬಂದದ್ದು ಕಮೆಂಟ್ ಹಾಕ್ರಿ. ಇನ್ನೇ ರಂಗೋಳಿ ಹಾಕಕ್ಕೆ ಕಳಿರಲಿ. ಈ ಕಡೆ ಎಲ್ಲ ಸಾಫ್ ಮಾಡಿ ಹಚ್ತೀನಿ ಗಿಡಗಳು. ಇದನ್ನು ಎದ್ದು ತುಳಸಿ ಗಿಡ ಇದು ಹೇಳ್ಬೇಕಾದ್ರೆ ಭಾಳ ಲೇಟ್ ಆಗ್ತದೆ ರೀ. ಸೊ ಫ್ರೆಂಡ್ಸ್, ನಂಗೆ ಗಿಡಗಳು ಹಚ್ಬೇಕಂದ್ರೆ ಬಕ್ಕುಳು ಇಷ್ಟ ರೀ. ಬಟ್ ಏನು ಗೊತ್ತು ರೀ, ಗಿಡಗಳು ಯಾಕೆ ಹಚ್ಚಲ್ಲ ಅಂದ್ರೆ, ತುಳಸಿ ಗಿಡ ಅಲ್ಲಿ ಆ ಮನೆಯಾಗ ಇರತ್ತೆ. ನಾನು ತುಳಸಿ ಗಿಡ ಇತ್ತು ನಮ್ಮ ಮನ್ಯಾಗ. ಅವು ಒಂದು ವರ್ಷಿಗೆ ಒಂದೊಂದು ರೂಮ್ ಖಾಲಿ ಮಾಡೋದು, ವರ್ಷಿಗೆ ಒಂದೊಂದು ರೂಮ್ ಖಾಲಿ ಮಾಡೋದು. ಬೇಸರ ಬಂದು ಹೋಗಿತ್ತು ರೀ ನಂಗೆ. ಏನಪ್ಪ ನಾವೆಲ್ಲ ಹಚ್ಚಬೇಕು ಮತ್ತು ರೂಮ್ ಖಾಲಿ ಮಾಡ್ಬೇಕು, ರೂಮ್ ಖಾಲಿ ಮಾಡ್ಬೇಕು ಅಂತೇಳಿ ಅಲ್ಲಿ ಹಚ್ಚಿದ್ದೆ ರೀ. ಅಲ್ಲಿ ರೂಮ್ ಖಾಲಿ ಮಾಡೋಸಲ ನಲ್ಲಿತ್ತು. ಇಲ್ಲಿ ಬಂದೆವು, ಇಲ್ಲಿ ಹಚ್ಚಿಲ್ಲೇರ ನಾ, ಜಾಗನೂ ಇದ್ದಿದ್ದಿಲ್ಲ. ಏನು ಬರೀ ರೂಮ್ ಖಾಲಿ ಮಾಡಿ ಹತ್ತ ಹೋಲ್ಬಿಡು ಅಂತೇಳಿ ಸ್ವಂತ ಮನೆ ಆಗೋ ತನಕ ಯಾವುದು ನಂಗೆ ಇದು ಇಲ್ಲರಿ ಮಾಡ್ಬೇಕಂತೇಳಿ. ಹಿಂಗೆ ಇನ್ನೊಂದು ಏನಂದ್ರೆ, ಅದು ಕುಂಡ್ಲಿ ಒಳಗೆ ಹಚ್ತಾರೆ ಫ್ರೆಂಡ್ಸ್. ತುಳಸಿ ಗಿಡ ಕುಂಡ್ಲಿ ಒಳಗೆ ಹಚ್ತಾರೆ ನೋಡ್ರಿ. ನಂಗೆ ಅದು ಇಂಟ್ರೆಸ್ಟ್ ಇಲ್ಲ ರೀ, ನಂಗೆ ಇಷ್ಟ ಇಲ್ಲ ರೀ ಕುಂಡ್ಲಿ ಒಳಗೆ ಹಚ್ಚೋದು. ಕೆಳಗೆ ಭೂಮಿ ಒಳಗೆ ಹಚ್ಬೇಕಂತೇಳಿ ನಂದು ಇಷ್ಟ ರೀ. ಕೆಳಗೆ ಭೂಮಿ ಒಳಗೆ ಹಚ್ಚಿದ್ರೆ ಚೆಂದ ಬೆಳೀತದೆ. ನಂಗೆ ಒಟ್ಟು ಕೆಳಗೆ ಭೂಮಿ ಒಳಗೆ ಹಚ್ಬೇಕು ರೀ. ಆಮೇಲೆ ಇರತ್ತನ ಕೆಳಗೆ ಭೂಮಿ ಒಳಗೆ ಹಚ್ಚಿದ್ನ, ಕುಂಡ್ಲಿ ಒಳಗೆ ಒಟ್ಟು ಹಚ್ಚಿದ್ದಿಲ್ಲ ರೀ. ಸೊ ಇಲ್ಲಿ ಭಾಳ ಜನ ಅಂದರು ಕುಂಡ್ಲಿ ಒಳಗೆ ಹಚ್ಚಿರ್ಬೇಕು ಮನೆ ಮುಂದೆ ತುಳಸಿ ಅಂತೇಳಿ. ನಂಗೆ ಇಂಟ್ರೆಸ್ಟ್ ಇಲ್ಲ ರೀ, ಆದ್ರೆ ಗೊತ್ತಿಲ್ಲ, ಗಿಡ ಹಚ್ಬೇಕಂತ ಅನ್ನಿಸ್ತೀರಿ. ಇಷ್ಟು ದಿನ ಒಟ್ಟು ಅನ್ಸಿದಿಲ್ಲ ರೀ ಇಲ್ಲಿ ಗಿಡ ಹಚ್ಬೇಕಂತೇಳಿ. ಬಟ್ ಈಗ ಒಂದು 4-5 ದಿನ ಕೆಳಗೆ ಗಿಡ ಹಚ್ಬೇಕಂತ ಅನ್ನಿಸ್ತು. ಮನಸ್ಸು ಬರಲಿಲ್ಲ, ಮಾಡೋದಿಲ್ಲ ರೀ. ಮಾಡೇಬೇಕು, ಹಚ್ಚಬೇಕಂತಂದ್ರೆ ಹೆಂಗಾದ್ರೆ ಬಿಡೋದಿಲ್ಲ, ಹಚ್ಚಬೇಕು ರೀ. ಒಟ್ಟು ಇಷ್ಟು ದಿನ ಆಯ್ತು, ಒಂದು 2-3 ತಿಂಗಳಾಯ್ತು. ಒಟ್ಟದಂಗೆ ಇದು ಆಗಿದ್ದಿಲ್ಲ ರೀ, ತುಳಸಿ ಗಿಡ ಹಚ್ಚಬೇಕು ಅಂತೇಳಿ. ಬಟ್ ಮೊನ್ನೆ ಒಂದು ಸಡನ್ನಾಗಿ ತಲೆಗೆ ಬತ್ತು ಹಚ್ಬೇಕಂತೇಳಿ. ಕುಂಡ್ಲಿ ತರ್ಬೇಕಂದ್ರೆ ಆದರೂ ಬೇಡ ಅನ್ನಿಸ್ತು. ಎಷ್ಟು ದಿನ ಇರತನ ಇರಲಿ, ಇಲ್ಲಿ ಈ ರೂಮ್ನಾಗ ಎಷ್ಟು ದಿನ ಇರ್ತೀವೋ ಏನೋ ಗೊತ್ತಿಲ್ಲ ರೀ. ಬಟ್ ಇರತನ ತುಳಸಿ ಗಿಡ ಹಚ್ಚಿ ಪೂಜೆ ಮಾಡ್ಬೇಕಂತೇಳಿ ಹೋಗಳ ಮತ್ತು ಬಿಟ್ಟು ಹೋದ್ರಾಯ್ತು. ಇರತನ ಚಂದ ಹಚ್ಬೇಕು, ಮತ್ತು ಬೇಕಾದ್ರೆ ಅಲ್ಲಿ ಹೋದ್ರೆ ಹತ್ತಿರೈತೆ ಅಂತೇಳಿ ಹಿಂಗೆ ವಿಚಾರ ಮಾಡಿ ಹಚ್ತೀನಿ ರೀ ಫ್ರೆಂಡ್ಸ. ಇವತ್ತದ ರೀ ಜರ ಲೇಟ್ ಮಾಡೈತಂದ್ರೆ ಕಿಟ್ಟಿ ಹಚ್ಚಿನಿ ಅದು, ಇಟ್ಟು ಹಚ್ಚಿನಿ. ಜರ ಚಂದ ಆಗ್ಯದ್ರಿ. ನೋಡಂಬ್ರಿ ಎಷ್ಟು ಹೇಳ್ತದೆ ಅನಿಸ್ತದೆ. ದೇವ್ರ ಪರಿ ಪೂಜೆ ಮಾಡಿ ಆಮೇಲೆ ಲೇಟ್ ಆಗ್ಯದ. ನಾ ಎಷ್ಟಕ್ಕೆ ರೀ 7ಕ್ಕೆ ದಿನ ಇವತ್ತು 5 ಥರದ ಅಂತೇಳಿ ಪೂಜೆ ಮಾಡ್ಬೇಕ್ರಿ. ನಾ ಭಾಳ ಕೆಲಸಗಳವ. ಸರಿ ಮಕ್ಕೊಂಡಾರ ಅವರು, ಮತ್ತೆ ಪೂಜೆ ಮಾಡಿ ಸಿಗ್ತೀನಂತ್ರಿ. ಪೂಜೆ ಆಯ್ತು ನೋಡ್ರಿ ಫ್ರೆಂಡ್ಸ. ಹೂವು ಅಂತ ತಂದಿಲ್ಲ ರೀ, ನಿನ್ನೆ ಹೋಗಿದ್ದ ತರೋದು ಆಗಲಿಲ್ಲ. ಸೊ ಪೂಜೆ ಮಾಡಿದ್ ನೋಡ್ರಿ. ಇಲ್ಲಿ ನೀರು ತುಂಬೋದು ಕಾರ್ಯಕ್ರಮ ಇರ್ತದೆ, ಅದೊಂದು ಮಾಡೀನಿ ರೀ. ಮನ್ಯಾಗ ಒಟ್ಟು ಎಲ್ಲಿ ನೀರಿಲ್ಲ ರೀ ಫ್ರೆಂಡ್ಸ, ಎಲ್ಲ ಖಾಲಿ ಇರೋದು ಒಂದೇ ತುಂಬಿದದ. ಸೊ ಹಂಗಾಗಿ ಇದೇ ಪೂಜೆ ಮಾಡೀನಿ ರೀ. 2 ಮಾಡ್ಬೇಕು ರೀ, ಬಟ್ ನೀರೇ ಇಲ್ಲ ರೀ ಒಟ್ಟು. ಸೊ ಇದೆಲ್ಲ ಆಗ್ಯದ್ರಿ. ರಂಗೋಳಿ ಹಾಕಿದೆ. ಇಲ್ಲಿ ರಂಗೋಳಿನ ಹಾಕಿ ನೋಡಿರಿ ಫ್ರೆಂಡ್ಸ್.
ಹೊಸರು ಪೂಜೆ ಆಗ್ಯದ ಮನೆ ಪೂಜೆ ಹೊಸರು ಪೂಜೆ ವಿಜಿ ಎದ್ದು ಈಗ ಎದ್ದಿ ನಮ್ಮ ಪಿಲ್ಲು ರಂಗೋಲಿ ಹಂಗೆ ಕಡೆ ತೋರಿಸ್ತೀನಿ ನಮ್ರಿ. ಇದು ತುಳಸಿ ಗಿಡದ ಬಳಿ ಹಾಕಿ ಹೊಡ್ರದು ಪೂಜೆ ಮಾಡೀನಿ ನಾನು ಉದ್ಬತ್ತಿ ಹಚ್ಚಿನಿ ಹಂಗೆ ಕಮೆಂಟ್ ಹಾಕ್ರಿ. ನಮ್ಮ ಪಿಲ್ಲು ರಂಗೋಲಿ ಯಾರ ಇದು ಪೂರ ರಂಗೋಲಿ ಹಾಕ್ಯಾಳ ಪಿಲ್ಲು ಮುಖಾನ ವಿಡಿಯೋದಾಗ ತೋರಿಸ್ಬೇಡಂದು ಬೈತಕೋ. ಒಂದು ಗಂಟೆ ಬೇಕಾಕಿ ಇಲ್ಲಿ ಎಲ್ಲ ಕಡೆ ರಂಗೋಲಿ ಹಾಕ್ಲಕ್ಕ. ಸೊ ಈಗ ಮೈ ಅಕ್ಕಿ ಕೆಲ್ಸ ಇದು ಸಾರಿ ಯಾಕೆ ಮಾಡ್ತಾಳ್ರಿ ಪಿಲ್ಲು ನಾ ಕೆಲ್ಸಕ್ಕೆ ಹೋಗ್ಲಿ ಪಿಲ್ಲು. ಸೊ ಫ್ರೆಂಡ್ಸ್ ನಿನ್ನೆ ನೀರು ತಗೊಡ್ಲಿಕ್ಕೆ ಟಾಕಿ ನಾನು ನಿನ್ನೆ ಹೊರಗೆ ಹೋಗಿದ್ದೀರಿ ಫ್ರೆಂಡ್ಸ ಒಂದಿಷ್ಟು ಇದು ಇಲ್ಲಿ ತಗೋಗಿ ಹಣ್ಣು ಟಾಕ್ಯಂದು ಹಬ್ಬಕ್ಕೆ ಒಂದು ಸ್ವಲ್ಪ ಕಿವಿಯಂದು ಕೈಯಂದು ಮೂಗಿನಂದು ಇವೆಲ್ಲ ತೊಗೊಂಡ್ಬಂದೀನಿ ರೀ. ತೋರಿಸ್ತೀನಿ ನಮ್ರಿ. ಮೆಹಂದಿ ತೋರ್ಸು ದಮ್ ಇದ್ದದ್ದು ಬಾ ಫ್ರೆಂಡ್ಸ ಚಾ ಕೆಟ್ಟೀನಿ ರೀ. ಜಂಗೆ ಚಾ ಕುಡ್ದು ಹೋಗ್ಬೇಕಂತ 8:30 9 ತನಕ ಕೆಲ್ಸನಾಗ ಇರಬೇಕು. ಸೊ ನೀನೇ ಏನಂತಂದ್ರೆ ತೋರಿಸ್ತೀನಿ ರೀ. ಭಾಳ ಭಾಳ ಖುಷಿ ಆಗ್ಲತ್ತದ ರೀ. ಪಿಲ್ಲು ಅವಿರಾಜಿಗೆಲ್ಲ ಬಟ್ಟೆ ಎಲ್ಲ ತೊಗೊಂಡಿದ್ದೇವೆ ರೀ. ಇನ್ನೇನು ನಮ್ಮ ದೊಡ್ಡವನು ಹಿರೇಶಗೊಬ್ಬನಿ ತೊಗೋಬೇಕ್ರಿ ಬಟ್ಟೆ ಅವ್ರ ಯಜಮಾನ್ರು ತರ್ತಾರೆ. ಸೊ ನಂಗೆ ಮನೆ ತೊಗೊಂಡಿದ್ದಲ್ಲಿ 2,000 ರೂಪಾಯಿ ಕೊಡ್ಸಿರಿ. ಅದೇ ಉಟ್ಕೊತೀನಿ ರೀ ದೀಪಾವಳಿ ಹಬ್ಬಕ್ಕೆ. ಸೊ ಅದ್ರ ಮ್ಯಾಗ ಎಲ್ಲ ಕೊಳ್ಳೋದು ಕಿವಿಯಂದು ಅದು ಇದು ತರ್ಬೇಕಂತ ಭಾಳ ಅಂದ್ರೆ ಭಾಳ ಇತ್ತು ರೀ ಫ್ರೆಂಡ್ಸ್. ನಂಗೆ ತೊಗೊಂಡು ಬಂದೀನಿ ರೀ. ಅದಕ್ಕೆ ತೋರಿಸ್ತೀನಿ ರೀ ಅಂತ ನಿಮ್ಗೆ. ಇದು ಕಿವಿಯಂದು ನೋಡಿರಿ ಕೊಡ್ತೀನಿ 60 ರೂಪಾಯಿ ಹೇಳಿದ್ರಿ 50 ರೂಪಾಯಿ ತಂದೀನಿ ರೀ ಫ್ರೆಂಡ್ಸ್. ಹೆಂಗದ ಕಮೆಂಟ್ ಹಾಕ್ರಿ. ಇದು ಮುಂದಕ್ಕೆ ಬಾ ಕಾಣಿಸ್ತಿಲ್ಲ 50 ರೂಪಾಯಿ ರೀ. ಮತ್ತು ಇಂಥವು ಬಾಲಿ ಶೇಲಾಗಿದ್ದು ರೀ. ನಾನು ನಿನ್ನೆ ವೀಡಿಯೋ ಮಾಡ್ಬೇಕಂತಂದ ಬಟ್ ಕತ್ಲಾಗ ಹೋಗಿದ್ದೀವಿ ನಾವು ಅದಕ್ಕಾಗಿ ಕುಕ್ಕರ್ ರಿಪೇರ್ ಮಾಡೋಕೆ ಹೋಗಿದ್ದೇವೆ ರೀ. ಸೊ ಯಾವಾಗ ತೊಗೊಂಬಂದೀನಿ ರೀ. ಕತ್ಲಾಗ ವೀಡಿಯೋ ಮಾಡೋಕ್ಕಾಗಲ್ಲ ಮಾಡಿಲ್ಲ ರೀ. ಸೊ ಇದಕ್ಕೆಲ್ಲ ಮೂತಿಗಿತ್ತು ಅಲ್ಲ ನಾವು ನೋಡಿರಿ. ಇದಕ್ಕೆ 50 ರೂಪಾಯಿ ನಂಗರ ಎಲ್ಲ ಪಿಲ್ಲುಗರ ಎಲ್ಲ ತಂದಿದ್ರಿ. ಮತ್ತು ಈ ಬಳಿ ತಂದು ನೋಡಿರಿ ಸ್ವಲ್ಪ ಹೆಂಗೆ ಕಮೆಂಟ್ ಹಾಕಿ. ಇವಕ್ಕೆ ಹಬ್ಬದಾಗ ಭಾಳ ತುಟ್ಟು ಕೊಡ್ತಾರೆ ಫ್ರೆಂಡ್ಸ. ಇವಕ್ಕೆ ಎಷ್ಟು ಅಂದ್ರೆ 170 ರೂಪಾಯಿ ಹೇಳಿರಿ. 170 ನಾನು ಅವ ಇಲ್ರಿ ಭಾಳ ಗುದ್ದಾಡಿ ತೊಗೊಂಡ್ಬಂದಿದ್ದೀವಿ ರೀ. ಅವ್ರು 170 ಅಂದಿರು. ನಾ 100 ರೂಪಾಯಿ ಕೊಡೋದು 100 ರೂಪಾಯಿ ಕೊಡೋದು. ನಾನು 100 ರೂಪಾಯಿ ಹಾಕಿ ಅವ್ರು 170 ಕೆಳ ಒಟ್ಟ ಒಲ್ಲೊಂದು ರೀ. ಲಾಸ್ಟ್ ಅವ್ರು 150 ಅಂದ್ರೆ ನಾವು ಅಂತ ಬಿಟ್ಟು ಬರ್ಲತ್ತದ 10 ರೂಪಾಯಿ ಹಾಕಲ್ಲ ಯಾಕೆ ಲೆಕ್ಕ ಹಾಕಿ ತೊಗೋ ಅಂತೇಳಿ ಅಂದೋನ್ರಿ. 140 ರೂಪಾಯಿ ಕೊಡ್ತಂದಿನಿ ರೀ. 140 ರೀ. ಹಬ್ಬ ದಿನ ಹಾಕ್ಕೊಳಕ್ಕೆ ಹೆಂಗೆ ಅವತ್ತು ಕಮೆಂಟ್ ಹಾಕ್ರಿ. ಹೋಗಿ ಇದಕ್ಕೂ ಎಲ್ಲ ಮೂತ್ತದೆಲ್ಲ ಅವ್ರ ಫ್ರೆಂಡ್ಸ್ 140 ರೂಪಾಯಿ ರೀ. ಬ್ಯಾಡ ಎಲ್ಲತ್ತಿದ್ರು ಒಟ್ಟು 100 ರೂಪಾಯಿ ಆದ್ರೆ ರಗಡೆ ಆಯ್ತಂತಾರೆ. ಹಬ್ಬದಾಗ ಭಾಳ ತುಟ್ಟು ಕೊಡ್ತಾರೆ ಅವರು. ಅದ್ರಾಗ ಅಷ್ಟು ಭಾಳ ಅದೇ ಹೊಸ್ದಾಗ ಬಂದಿದ್ದು ರೀ ಅವರು ಫ್ರೆಂಡ್ಸ. ಅದಕ್ಕೆ 140 ಕೆಳಗೆ ಕೊಡಲಿಲ್ಲ ರೀ. ಅದಕ್ಕೆ 140 ಕೊಟ್ಟು ಇದು ತೊಗೊಂಡು ಬಂದಾರೆ. ಡಿಸ್ಟಪ್ ಆಗತ್ತಲ್ಲ ಹೇಳ್ರಿ. ನನ್ನ ಕಿವ್ಯಾನ್ ತೊಳಿ ಫ್ರೆಂಡ್ಸ. ಇವೆಲ್ಲ ಮ್ಯಾಚ್ ಕಿವ್ಯಾನ್ ನೋಡ್ರಿ. ಇವಕ್ಕೆ 100 ರೂಪಾಯಿ ರೀ ಫ್ರೆಂಡ್ಸ. ಇವನು ಏಟಂದ್ರೆ 150 ರೂಪಾಯಿ ಹೇಳಿದ್ರಿ ಅವ. ಭಾಳ ಇದು ಮಾಡಿದನು 100 ರೂಪಾಯಿ ಕೊಡುವಲ್ಲ ಬಿಡು ಅಂತ ಅಂದೆ ರೀ. ನಾ ಭಾಳ ಅದ್ರ ಚಂದ ಅವ್ರ ಅದೆಲ್ಲ ಮುತ್ತಿಂದವ ಅಷ್ಟು ಸ್ಟ್ಯಾಂಡರ್ಡ್ ಅವ. ಅದಕ್ಕೆ ನೀವು 150 ರೂಪಾಯಿ ಅಂದೇನು ರೀ. ನಾನು ಲಾಸ್ಟ್ 100 ರೂಪಾಯಿ ಕೊಡ್ತೀನಿ ನೋಡಿ ಅಂತಂದ್ರಿ. ನಾವು ಹೋಗ್ಲಿಕ್ಕತ್ತಿದ್ದ ಮತ್ತು ಕಿಶನ್ಗೆ ಕೊಟ್ಟೋಣ್ರಿ ಫ್ರೆಂಡ್ಸ. ಇವಕ್ಕೆ 100 ರೂಪಾಯಿ ಬಿದ್ದಾವ್ರಿ. ಕಬಿಡ್ತೀವಿ ಸರಿ ಮಸ್ತವಲ್ರಿ. ಹಬ್ಬದೇನ ಹಾಕೋತೀನಿ ರೀ. ಚಂದ ಕಾಣತ್ತವಲ್ರಿ. ಇದು 100 ರೂಪಾಯಿ. ಇವು ಫ್ರೆಂಡ್ಸ 30 ರೂಪಾಯಿ ನೋಡಿರಿ. ಸುಮ್ಮನೆ ಅವಾಗ ಹಾಕ್ಲಿಕ್ಕೆ ಬರ್ತದೆ ಬೇರೆ ಬೇರೆ ಸೀರೆ ಮ್ಯಾಗತ್ತ ತೊಗೊಂಬಂದೀನಿ ರೀ. ಇದು 30 ರೂಪಾಯಿ. ಇದು ತಂದೆ 2-3 ದಿನ ಆಯ್ತು ರೀ. ಇವು ನೋಡಿರಿ. ಇವನು 25 ರೂಪಾಯಿ ರೀ. ಸುಮ್ಮನೆ ಇವನು ಹಾಕ್ಲಿಕ್ಕೆ ಬರ್ತೈತಿ. ಇವ್ರು ತೊಗೊಂಬಂದೀನಿ. ಇಷ್ಟೆಲ್ಲ ತೊಗೊಂಡು ಬಂದೀನಿ ನೋಡಿರಿ ಫ್ರೆಂಡ್ಸ. ಮತ್ತು ಇವು 3 ಮೆಹಂದಿ ತೊಗೊಂಬಂದೀನಿ. ಪಿಲ್ಲಿಗೆ 1 ಆತಾವ ನನಗೆ 2 ಆತಾವ ಅಂತೇಳಿ ಈ 3 ಮೆಹಂದಿ ತೊಗೊಂಡೀನಿ ರೀ. ಇದನ್ನು ಪಿಲ್ಲು ಉಂಗುರ ಹಾಕೋತಾಳತ್ರಿ. ಇದು ಉಂಗುರ ತೊಗೊಂಬಂದಾಳ. ಎಲ್ಲಿ ಯಾವುದೋ ದುಕಾನಕ್ಕೆ ಹೋಗಿ ಉಂಗುರ ಹಾಕೋತೀನಿ ಮಮ್ಮಿ ತೊಗೊಂಬಂದಾಳ್ರಿ. ಇನ್ನು ಇಕ್ಕಿ ನನ್ನ ಪಿಲ್ಲುಗೆ ಕೊಳ್ಳಂದೇನು ಹತ್ತಲ್ರಿ. ಯಾಕಂದ್ರೆ ಡ್ರೆಸ್ ಹಂಗವ್ರ ಆಕಿನು ಡ್ರೆಸ್ ಹಿಂಗೆ ಫುಲ್ ಪ್ಯಾಕ್ ಕೊಳ್ಳಂದು ಹತ್ತಲ್ರಿ. ಬಟ್ ಕೈಯಂದು ಗೋಡ್ ತರಬೇಕು. ನೀನು ಎಲ್ಲಿ ತರಬೇಕಂದ್ರೆ ಹಾಲಿಲ್ಲಿ ಇರಕ್ಕೆ ಆಕಿ ಸೈಜ್ ಇದ್ದಿದ್ದಿಲ್ಲ. ವಾಚ್ ಹಾಕೋಬೇಕಾದ್ರಿ ಬೇಡ. ಒಂದು ಕೈ ವಾಚ್ ಹಾಕೋ ಒಂದು ಕೈ ಬಳಿ ಹಾಕೋ. ನಿನ್ನೆ ಅಲ್ಲಿ ಅಕ್ಕಿನ ಸೈಜ್ ಗೋಟಿದ್ದ ನಂಗೆ ಆಗ್ರ ಹಾಕೊಳಕ್ಕಿದ. ಎಲ್ಲಿ ಹೋಗಿ ಆಗ್ರ ಅವು ಅದು ಜಂಪರೇ ಹೊಂಟಿಲ್ಲ ನನಗೆ ಹೊಲಸಲ್ಲ ಅಂತದೆ. ನೀನು ಬಡ್ಡೆ ತೊಗೊಂಡು ಹೋಗಿ ಆಗ್ರ ಮೆತ್ತಂದು ಫ್ರೆಂಡ್ಸ. ಅದಕ್ಕೆ ಆಕಿ ನೀರು ತರಲಿಲ್ಲ ತರ್ತಿದ್ದೆ ರೀ. ಇಷ್ಟೆಲ್ಲ ತೊಗೊಂಡು ನೋಡ್ರಿ ಹಬ್ಬಕ್ಕೆ.
ಭಾಳ ದಿನ ಐತ್ರಿ ಅಂದ್ರೆ ದರ ವರ್ಷ ಊರಿಗೆ ಹೋಗ್ಬಿಡ್ತಿದ್ರೆ ಆ ಕಡೆ ತೆಗ್ನೂರ್ಗೆ. ಇವತ್ತು ಹೋಗಲ್ರಿ, ಎಲ್ಲಿ ಇಲ್ಲೇ ಇರ್ತೀನಿ. ಪಪ್ಪ ಹೋಗ್ಬೇಡ ಅಲ್ಲಾಗತ್ತಾರ ಅಜ್ಜಿ ಕಡೆ. ಪಪ್ಪ ಹೋಗ್ಬೇಡಂದಿಲ್ಲ ಯಾವ ಹಾಂ ಅವು ಕೆಲಸ ಇಲ್ಲ ಅದಕ್ಕೆ. ಹಾಂ ಸೊ ಇಷ್ಟೆಲ್ಲ ತೊಗೊಂಡು ಬಂದಿ ನೋಡ್ರಿ ಫ್ರೆಂಡ್ಸ. ಹೆಂಗಾವತ್ತು ಕಮೆಂಟ್ ಹಾಕ್ರಿ. ಇಷ್ಟು ಮಕ್ಕಳು ಖರ್ಚಾಯ್ತು ರೀ ಈ ಸಲ ಹಬ್ಬಕ್ಕೆ. ಅವ್ರಿಗೆ ಬಟ್ಟೆ ಆಗಲಿ ನಾವೆಲ್ಲ ತೊಗೊಳೋದಾಗಲಿ ಯಜಮಾನ್ರ ಮನೆಯಾಗ ಇರ್ತಾರೆ ಈ ಸಲ, ಹೌದಿಲ್ರಿ? ಹಾಂ ರೀ, ಅವ್ರ ಮನೆಯಾಗ ಇರ್ತಾರೆ. ಸೀರೆ ಉಟ್ಕೋಬೇಕು, ಸೀರೆಯಿಂದ ಮಕ್ಕಳು ಹೌಸ್ ಇರೋರಿ ನಾವು ತೊಗೊಳೋದಂದ್ರೆ. ಅದಕ್ಕೆ ಸೀರೆ ಹಾಕ್ಕೋಬೇಕು, ಇವೆಲ್ಲ ಹಾಕ್ಕೊಂಡು ಹಬ್ಬ ಮಾಡೋಕೆ ಅವ್ರು ಬಿಡ ಅಂತೇಳಿ ಜೋರು ಅದ ರೀ. ಉದಾರ ವರ್ಷ ಇರಲ್ರಿ ಅವ್ರ ಮನ್ಯಾಗ ಜಾಸ್ತಿ ಇರಲ್ರಿ, ಹಂಗೆ ಟ್ರಿಪ್ ಹೋಗ್ತಾರೆ. ಈ ಸಲನೇ ಮನ್ಯಾಗ ಹಬ್ಬಕ್ಕೆ ನಾನು ಇರಲ್ರಿ. ಉದಾರ ವರ್ಷ ಆ ಕಡೆ ಊರಿಗೆ ಹೋಗ್ಬಿಡ್ತೀನಲ್ರಿ, ಸಲ ಸುಟ್ಟಿ ಬಿಡೋಣ. ಸೊ ಇಬ್ಬರು ಅವರು ಮನ್ಯಾಗಾರ, ನಾನು ಮನೆ ಇದ್ದೀನಿ. ಅದಕ್ಕೆ ಭರ್ಜರಿ ಜೋರು ಅದ ರೀ. ಇಷ್ಟೆಲ್ಲ ತೊಗೊಂಬಂದಿ ನೋಡ್ರಿ ಫ್ರೆಂಡ್ಸ. ಕೊಡ್ತೀವಿ ಫ್ರೆಂಡ್ಸ್, ಮತ್ತೊಮ್ಮೆ ತೋರಿಸ್ತೀನಿ ನೋಡ್ರಿ. ಈಗ ರೀ ಬಳಿ ಹಿಂಗವ ರೀ, ಇದು ಕೊಳ್ಳಂದ್ರಿ. ಆ ವಿಡಿಯೋದಾಗ ಕ್ಲಿಯರ್ ಕಂಡಿಲ್ರಿ, ಸೊ ಹಂಗಾಗಿ ಮತ್ತೆ ತೋರ್ಸಕತ್ತೀನಿ. ಕಿವ್ಯಾಂದು ಮಸ್ತ್ ಅವ ರೀ, ಭಾಳ ಇಷ್ಟ ಆಗ್ಯಾವ. ಇದಕ್ಕೆ 100 ರೂಪಾಯಿ ರೀ. ಯಾರಿ ಈ ಥರದ ಡಿಸೈನ್ ಕಿವ್ಯಾಂದು. ಮತ್ತು ಇವಂತೂ ಡೈಲಿ ಸೀರೆ ಹಾಕೊಂಡು ಬರ್ತಾವೆ, ಇವು ತಂದೀನಿ ರೀ. ಬಳಿನೂ ಇಷ್ಟ ಆಗಿರಿ. ಬಳಿ ಹೆಂಗೆ ಅವತ್ತು ಕಮೆಂಟ್ ಹಾಕ್ರಿ ಫ್ರೆಂಡ್ಸ. ಯಾರಿ ಇದು ಕೊಳ್ಳಂದ 50. ನನಗೆ ಏನು ಬೇಕು ನೋಡಿ ಹೇಳ್ರಿ. ನೀರು ಹಾಕಿ ಬರೀ ಆಯ್ತು ನೋಡ್ರಿ. ತೆಗೆದುಡಿ ಟೈಮಿಗೆ ನಾವು ಹೋಗಿ ಕೆಲ್ಸಕ್ಕೆ. ನಿನಗೆ ಕೆಲ್ಸಕ್ಕೆ ಹೋಲ್ರಿ ನಾ. ಫ್ರೆಂಡ್ಸ್, ಅಕ್ಕಿ ನೆನೆಕಿನ್ರಿ. ಬಕ್ಕಳು ದಿನ ಐತೆ ಅಕ್ಕಿ ಇಡ್ಲಿ ಮಾಡಾರ್ದು. ಯಾಕೆ ನಮ್ಮ ಮನೆ ಮಿಕ್ಸರ್ ಇಲ್ಲಲ್ರಿ, ಅದಕ್ಕೆ ಒಟ್ಟು ಈಗ ಎಷ್ಟು ಮತ್ತು 5-6 ತಿಂಗಳು ಬ್ಯಾಂಗ್ ಐತ್ರಿ. ನಾ ತಿಂಗಳದಾಗ 2 ಸಲ ಅದು ಇಡ್ಲಿ ಮಾಡ್ಕೊಂಡು ತಿನ್ನಾಕಿ. ಮಿಕ್ಸರ್ ಇಲ್ದ ಬಟ್ಟೆ ಒಟ್ಟು ಅಕ್ಕಿನೇ ನೆನೆಕಿದಿಲ್ಲ ರೀ. ನಮಗೆ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಮಿಕ್ಸರ್ ತೊಗೊಂಬಂದೀನಿ ರೀ. ಇಡ್ಲಿ ತಿನ್ನಂಗಾಗಿತ್ತು, ಹಂಗಾಗಿ ನೆನೆಕಿನಿ ರೀ. ಈಗ ತೊಳೆದು ಈಗ ಮಿಕ್ಸರ್ ಹಾಕ್ಬೇಕು ಫ್ರೆಂಡ್ಸಿಗೆ. ಹಾಕಿದೆ ಅಲ್ರಿ, ಸಂಜೆ ಮೇಲೆ ಇಡ್ಲಿ ಮಾಡ್ಬೇಕು ರೀ. ಇಡ್ಲಿ ಮಾಡ್ತಾಳ್ರಿ, ಒಂದು ಹೆಂಡ ಸಾಂಬಾರು ಮಾಡ್ತಾಳ, ಮತ್ತು ಒಂದು ಚಟ್ನಿ ಮಾಡ್ತಾಳ, ಒಬ್ಬಗನ ಕೂತಾಳ. ನೀವು ಯಾರು ತಿನ್ನಲ್ಲನ್ರಿ? ನಿನಗೆ ಸಾಲಲ್ಲ ಒಂದು ಹೆಂಡ ಸಾಂಬಾರು. ಹೆಂಗೆ ಮಾತಾಡ್ತೀರಲ್ರಿ ನೋಡಿರಿ ಫ್ರೆಂಡ್ಸ್, ನನಗೆ ಸಾಲಲ್ಲತ್ರಿ ಒಂದು ಹಂಡೆ ಸಾಂಬಾರು. ನಾವು ಒಂದು ಹಂಡೆ ಸಾಂಬಾರು ತಿತ್ತಿರ್ಬೇಕೇನ್ರಿ? ತಿನ್ನಲ್ಲದ ಕುಡಿತಾರ ಅಂತ. ಶಾಣೆ ಒಂದು ಇಡ್ಲಿ ಜೋಡಿ ಒಂದು ಗಿಲಾಸ್ ಸಾಂಬಾರು ಕುಡಿತಾಳ. ಸಾಂಬಾರು ಮಾತ್ರ ಭಾಳ ಕುಡಿತೀನಿ ರೀ ನಾ. ಅದಕ್ಕೆ ಒಂದು ಹಂಡೆ ಸಾಂಬಾರು ಮಾಡಿದ್ರೆ ನಮಗೆ ಬಗೆ ಇರುತ್ತೆ. ಬಗೆರಲ್ಲಲ್ರಿ, ಅದಕ್ಕೆ ಹೋಟೆಲ್ ಅಂತ ಅಂತೀರಲ್ಲಲ್ರಿ ನಾವು. ನನಗೆ ಸಾಲಲ್ಲ ಅಂತೇಳಿ. ಮನೆ ಮಾಡ್ತೀವಿ. ಹೌದು ರೀ. ಹೊಟ್ಟೆ ಡೈಟಿಂಗ್ ಮಾಡಿದ್ರೆ ಡೈಟಿಂಗ್ ಮಾಡಲ್ಲ. ದಮ್ಮಾಗಿನಲ್ರಿ. 2 ಮಸಾಲೆ ಟೋಸ್ಟ್ ತೊಂಬರಿ ಪಿಲಿ ನನಗೆ. ನಾವು ಓದ್ತೀನಿ ರೀ, ಲೇಟ್ ಆಗ್ತದೆ. ಅಕ್ಕಿ ಮಿಕ್ಸರ್ ಹಾಕ್ಬೇಕು. ಹೋಗಿ ತೊಂಬೋದು ಜಲ್ದಿ. ನಾ ಕೆಲ್ಸಕ್ಕೆ ಓದ್ತೀನಿ, ಲೇಟ್ ಆಗ್ಲತ್ತದ. ಚಾ ಕೊಡ್ತಾರೆ ಇಲ್ಲ ಮಾತಾಡುವ ಈ ಕಡೆ ಮ್ಯಾಗ. ಹೊಗೆ ಅಂದ್ರೆ ನಿಮ್ಮ ಆಗಿ ಬೈತಾಳೆ ಫೋನ್ ಹಚ್ಚಿ. ನಮ್ಮ ಪಾರ ಹೊಗೆ ಮಾಡ್ತೀರಿ. ಹೋಗಿ ತೊಂಬೋಗು. ಸಮಸ್ಯೆ ಹೇಳು. ಹಾಂ ಕುಂದ್ರಿ ತೆಳಗೆ. ಏನು ಮಾಡಿಲ್ಲ ಹೇಳಿ, ಕುಂದ್ರಿ ತೆಳಗೆ. ನಿಮ್ಮ ಆಯಿಗೆ ಹೇಳು, ಕುಂದ್ರಿ ಇಲ್ಲಿ ವಿಡಿಯೋದಾಗ. ಹೇಳಿ ಮಾಯಿ ಏನು ಕೊಟ್ಟಿಲ್ಲ ನಿನ್ನೆ. 2 ತೊಂಬೋಗಿ ಜಲ್ದಿ ಕೊಡ್ತಾವ ರೊಕ್ಕನ. ನಿಮ್ಮ ಆಯಿಗೆ ಹೇಳಿ ಏನು ಕೊಟ್ಟಿಲ್ಲ ನಿನಗೆ. ಏನು ಕೊಟ್ಟಿಲ್ಲ ನಿಮ್ಮ ಆಯಿ. ನಿನ್ನ ವಿಡಿಯೋ ನೋಡಿ ಫೋನ್ ಹಚ್ಚಾಳ. ನಮ್ಮ ಊರವ್ರು ಚಚ್ಮಾ ಹಾಕ್ಕೊಂಡನ. ಚಚ್ಮಾ ಹೇಯ್ ವಿರಾಜ್, ಏನು ಕೊಟ್ಟಿಲ್ಲ ಹೇಳಿ ಮಾಯಿಗೆ. ಹೇಳೋ, ಚಾ ಕೊಟ್ಟಿಲ್ಲ ನಿನಗೆ. ಹೇಳಿ ಮಾಯಿ, ಅಜ್ಜಿ ಚಾ ಕೊಟ್ಟಿಲ್ಲನು ಹೇಳು. ಮಮ್ಮಿ ಬರಬೇಡಿ, ಮಮ್ಮಿ ಬರಬೇಡಿ. ವಿರಾಜ್ ಮಾತಾಡಲತ್ತ, ಬಂದು ಪಿಲ್ಲು ಕರ್ಕೊಂಡೋಗು. ವಿರಾಜಿಗೆ ಬೇಡ ಆಯಿತು. ನೀವು ಹೋಗಲಿಲ್ಲ ಇಲ್ಲಿಲ್ಲ, ಕರ್ಕೊಂಡು ಬೇಡ. ಯಾಕೆ ಹೋಗ್ತಾ ಆಯ್ ಅಜ್ಜಿ ಬಲಿ. ಹೌದು. ಹೂವ ನೋಡ್ರಿ, ಇದು ಹೆಂಗೆ ತಿಳಿತದ. ನಾವು ಯಾರು ಮಾಡಲ್ಲ ನಿನಗೆ. ಏಯ್ ಪ್ರೀತಿ ಮಾಡಲ್ಲ ಯಾರು. ಅಜ್ಜಿ ಜಾಸ್ತಿ ಮಾಡ್ತಾಳನು. ಹೆಂಗೆ ಮಾಡ್ತಾಳೆ ಪ್ರೀತಿ? ತೋರಿಸು ಹೆಂಗೆ ಮಾಡ್ತಾಳೆ, ತೋರಿಸು. ಅಜ್ಜಿ ಪ್ರೀತಿ ಹೆಂಗೆ ಮಾಡ್ತಾಳೆ ತೋರಿಸು ನಿನಗೆ. ಹಾಂ ಬಾನು ಅಜ್ಜಿ ಜೀವನ ಹಚ್ಕತ್ತ ಬಾನು. ಹೇಳು
ಜೀವನ ಅನ್ಸಕತ್ತ ಅಜ್ಜಿ ಬಾನು ಕರಿ ನೋಡ ಬಾ ಬರ್ಲತ್ತಕಿ ಬರ್ತಾರ ಬರ್ತಾಳೆ ನಿಮ್ಮ ಅಜ್ಜಿ ಹಾಂ ಫ್ರೆಂಡ್ಸ ನಮ್ಮ ಮಮ್ಮಿ ಮ್ಯಾಗ ಬಕ್ಕಳು ಜೀವ ಅದ ರೀ ಒಂದು ನಮ್ಮ ಮಮ್ಮಿದು ಇವನ ಮ್ಯಾಗ ಭಾಳ ಜೀವ ಅದ ಅದಕ್ಕೆ ಅವ್ರ ಆಗಿ ನೋಡ್ರಿ ಆಕಿ ಪ್ರೀತಿ ಮಾಡ್ತಾಳತ್ತ ಓದ್ತಾನಂತ್ರಿ ಅಜ್ಜಿ ಅಲ್ಲಿ ಹಂಗೆ ಪ್ರೀತಿ ಮಾಡ್ತಾಳಪ್ಪ ಅಯ್ಯಯ್ಯ ನೋಡ್ರಿ ಓಕೆ ರೀ ಫ್ರೆಂಡ್ಸ್ ನಾನು ಚಾ ಕುಡ್ದು ಓದ್ತೀನಿ ರೀ ನಮ್ಮ ಮಾಮ ಫೋನ್ ಹಚ್ಕರ ಮಿಕ್ಸರ್ ಹಾಕ್ತಾನ ನಂಗೆ ಚಾ ಮಾಡ್ಕೊತಿಲ್ಲ ಕುಡಲ್ಲಿ ಮಾಯ್ಬಲ್ ಕುಡೀನಿ ನಂಗೆ ಈಗ ಬೇಕು ತೆಗೆ ಪಿಲವೆಲ್ಲ ಮಿಕ್ಸರ್ ಸ್ವಲ್ಪ ಇಷ್ಟಪಡಲ್ಲ ನಮ್ಮ ಮಾಮ ಮಿಕ್ಸರ್ ಹಾಕ್ಲತ್ತನ್ರಿ ಏನು ನಮ್ಮ ಅಮ್ಮ ಮಿಕ್ಸರ್ ಹಾಕ್ಲಿತ್ತಾಳಿ ಮತ್ತೆ ನಮ್ಮ ಮಾಮ ಈಗ ಎದ್ದನ್ರಿ ಏನು ನಮ್ಮ ಅಮ್ಮ ಈಗ ಎದ್ದಾಯಿ ಮತ್ತೆ ಮಿಕ್ಸರ್ ಹಾಕ್ಲಿತ್ತಾನ್ರಿ ರೀ ಸೌಂಡ್ ಕಮ್ಮಿ ಮಾಡ್ರಿ ರೀ ರೀ ಮಾತಾಡ ಮಾಮ ಹೆಂಗನ ಪಪ್ಪ ಫುಲ್ ಬಿಜಿ ಅರ್ರಿ ಏನೋ ಪಪ್ಪ ಬಿಜಾರಿ ಆ ಕಡೆ ತೋರ್ಸಲ್ಲಿ ಪಪ್ಪ ತೋರ್ಸ್ ಫುಲ್ ಬಿಜಿ ಅರ ಏನು ಪಪ್ಪ ಫುಲ್ ಬಿಜಿ ಅರ್ರಿ ಮತ್ತ ನಮ್ಮ ಮಾಮ ಚಂದಿಲ್ರಿ ಏನು ನಮ್ಮ ಅಮ್ಮ ಚಂದಿಲ್ರಿ ಮಾಮ ಚಂದಿಲ್ಲ ಯಾಕೋ ಮಾಮ ಚಂದ ಅಂದ್ರಿ ಏನು ಸಿದಡಿ ಯಾ ಚಂದದ ಮಾಮ ಏನ್ ಮಾಡತ್ತಾನ ಹೇಳು ಮಿಕ್ಸರ್ ಹಾಕ್ಲಿತ್ತಾನ ಎದಕ್ಕೆ ಹೇಳು ಯಾಕೆ ಹಾಕ್ಲಿತ್ತಾನ ಮಮ್ಮಿಗ ಲೇಟ್ ಅಂತ ಹಾಕ್ಲಿತ್ತಾನ ಮಮ್ಮಿಗೆ ಹೈರಾಣ ಮಾಡ್ದ ಕೆಲಸ ಮಾಡ್ತಾನೆ ಯಾಕೆ ಮಾಡ್ತಾನೆ ಕೇಳಿ ಕೆಲಸ ನಂಗೆ ಗೊತ್ತಿಲ್ಲ ನೀ ಕೇಳ ಕೆಲಸ ಯಾಕೆ ಮಾಡ್ತೇನು ಚಂದ ಕೇಳಿ ಕೆಲ್ಸ ಯಾಕೆ ಮಾಡಿ ನೀ ಮಿಕ್ಸರ್ ಯಾಕೆ ಹಾಕ್ಲೈತಿ ಅಂತ ಕೇಳು ಮಿಕ್ಸರ್ ಯಾಕೆ ಹಾಕಲಿತಿ ನೀನೇ ಹೇಳಿದಲ್ಲ ಅದಕ್ಕೆ ನಂಗೇನು ಗೊತ್ತಿಲ್ಲ ಈ ಹೇಳೋನು ನಂಗೆ ಹೆಂಗ್ ಗೊತ್ತಿಲ್ಲ ನೀ ಯಾಕೆ ಮಾಡಿದ್ ನಿಮ್ಗೆ ಇದು ಗ್ಯಾಸ್ ಹೊರ್ಸೋದು ಯಾಕೆ ಮಾಡಿದ್ ಹೇಳು ಮಮ್ಮಿಗೆ ಹೈರಾಣ ಮಾಡ್ದತ್ ಹೇಳು ನಮ್ಮ ಮಮ್ಮಿಗೆ ಹಾಬಿಡ್ತಿ ನಾನು ಹಂಗೆ ಮಾಡತ್ತೀನಿ ನಾವು ನಿಂಗೆ ಮಮ್ಮಿ ಬೇಕು ಪಪ್ಪ ಬೇಕು ಅನು ಮಮ್ಮಿಗೆ ಬೇಕು ಪಪ್ಪ ಬೇಕು ಇಬ್ರು ಬೇಕು ಒಬ್ಬರ ಹೆಸರು ಹೇಳೋನು ಒಬ್ಬರೇ ಇಬ್ರು ನಾ ಬೇಕು ನನಗ ಪಪ್ಪ ಮಮ್ಮಿ ಒಬ್ಬರ ಹೆಸರು ಹೇಳು ಪಪ್ಪ ಅಂದ್ರೆ ಮಮ್ಮಿ ಬೇಡ ಬೇಕು ಕ್ಯಾಮ್ರಾ ಹಿಡಿಬೇಡ ನಿಮ್ಮ ಮಾಮ ಬೇಡ ಬೇಡ ಮಾಮ ಮಾಮ ಬೇಡ ನೀನು ಅವ್ನ ಕಾಲು ತೋರಿಸ್ತಾನೆ ಸಿಡಿಯೋದ ಹೆಂಗೆ ಚಾಲು ಮಾಡಿ ಚಲೋ ಮಾಡಿ ಮಿಕ್ಸರ್ ಹಾಕ್ಸ್ಬೇಕಾನೆ ಏನು ಮಾಡಿ ಹೇಳಿದು ಬೇಡ ಹೇಳು ಅವನು ಯಾಕೆ ಮಾಡಬೇಡ ಮಿಕ್ಸರ್ ಎಲ್ಲ ಹಾಕಿದೇವ್ರಿ ಇದು ಪೂರ ಆಗ್ಯದ ಅವನೇ ಹಾಕ್ಯಾರ ಪಾಪ ಮಿಕ್ಸರ ಹೈರಾಣ ಅಲತ್ತಾನ್ರಿ ಮಿಕ್ಸರ್ ಹಾಕಸಲ್ಲ ಅಂದ ಇಲ್ಲಿ ಸೋಡಾಗ ಹಾಕಲತ್ತೀನಿ ಈಗ ಏನ್ರಿ ಬರತನಮ್ಮ ಅನ್ನ ಅದ ಟೊಮೆಟೊ ತೊಕ್ಕೋದ ಉಂಡ್ರಿ ಬರ್ತಾನ ಮತ್ತೇನೂ ಇಲ್ಲ ಅನ್ನ ಟೊಮೆಟೊ ತೊಕ್ಕೋದ ಹಾಂ ಬೇಕಾದ್ರೆ ಮತ್ತೆ ಅನ್ನ ಮಾಡ್ಕೊರಿ ಹಾಂ ಅವ್ರು ಯಾರೂ ಉಂಡಿಲ್ಲ ಅದಕ್ಕೆ ಬೇಕಾದ ಅನ್ನ ಕಿಡಿದ ಅಂದಿರ ನಿನ್ನೆ ಅಡ್ವಾನ್ಸ್ ಹೇಳಿದ್ರಿ ಮಾಮ ಬೈಬೇಡ್ರಿ ಅಮ್ಮ ದೋಸೆ ಬರಲಿಲ್ಲ ಅಂದ್ರೆ ನೋಡಿ ಅಡ್ವಾನ್ಸ್ ಬರ್ತಾ ಸಾಲ ಈ ಕಡೆ ಏಯ್ ನೀನೇ ಮಾಡ್ಬಿಡು ಇಡ್ಲಿನಾ ಏನ್ ಕಲ್ಸಿದ ಇದು ಮುಂಜಾನೆ ಬರೀ ಕೆಲಸಿಲ್ಲ ಬಗ್ಸಿಲ್ಲ ಏನ್ರ ಕಲ್ಸ್ಕೊಂಡಿರ್ತಾರ ದೋಸೆ ರೀ ದೋಸೆ ಮಾಡ್ತಾರ ಅದ್ ಮುಖ ನೋಡ್ರಿ ಅವ್ರದ್ದು ಇಡ್ಲಿ ತಿಂದ ಹೆಸರು ಆಯ್ತ್ರಿ ಇಡ್ಲಿ ಮಾಡ್ತಾರ ದೋಸೆ ಮಾಡ್ತಾರ ಹ್ಞೂನತ್ರಿ ಕೆಲಸಿಲ್ಲ ಬಗ್ಸಿಲ್ಲ ಮನ್ಯಾಗ ಕೂತು ಕೆಲಸ ಇಲ್ಲನ್ರಿ ಮತ್ತೇನದ ತಿನ್ನೋದು ಉಣೋದು ಐಚು ಚಿತ್ರ ಇದು ನೋಡಿ ಬಾರಿ ಇದು ಮಾಡ್ತಾರ ಹ್ಮ್ ಇಟ್ಟು ಮಾಡ್ತಾಳ ಹೊಟ್ಟೆ ಉರ್ಸೋದು ಐಶಂಟಿ ಹೊಟ್ಟೆ ಉರ್ಸೋದು ಯಾಕೋ ಐಶಂಟಿಗೆ ಅಜ್ಜಿಗೆ ಐಶಂಟಿ ಇಡ್ಲಿ ತಿಲ್ಲತ್ತೀವ ನಾವು ಐಶಂತಿ ನಾವು ಇಡ್ಲಿ ತಿಲ್ಲಿರ್ತೀವಿ ನಿನಗೆ ಬಿಟ್ಟು ನೀವ್ ಬಿಟ್ಟು ಹೊಟ್ಟೆ ಉರ್ಸೋರ್ಕತ್ತೀವಿ ಏ ಅವನಂತ ಗುಣಗಳು ಕಲ್ತಾರ ನೀವ ಕರಿ ಮರವ ಹೊಟ್ಟಿ ಬರ್ತಾರ ಆಕಿ ಉರ್ದಿ ಕರ ಅಂತ ಆಕಿ ರುಬೆ ಬಿಡ್ತಿತ್ತೀರಿ ನೀವು ನೀವ್ ಕೂತೀರಿ ಹಂಗ ನೀವು ಇದು ಮಾಡ್ಬೇಕು ಹೆಂಗ ಯಾವಾಗ ಮಾಡಿದ್ರಿ ನೀವು ಯಾವ ಮಾಡಮ್ರಿ ಮದಿನ ಮಾಡಿದ್ರೆ ನಡೀತದ ದೋಸೆ ಮಾಡಿದ್ರೆ ನಡೀತದ ದೋಸದ ಹಿಟ್ಟು ಸೈಡಿಗೆ ಮಾಡೋದ್ರ ಒಳಗಿಂದ ಈಗ ಪಟ್ಟತ್ತ ಯಾಕ್ರಿ ಇಡ್ಲಿ ಎಲ್ಲ ಮಿಕ್ಸ್ ದೋಸಾದೊಳಗೆ ಮಟೀರಿಯಲ್ ಬೇರೆ ಇರ್ತದೆ ಮಿಕ್ಸ್ ಹಿಂಗಾಕ ಬೇಸನ್ ಹಾಕ್ತಾರ ಅದ್ರೊಳಗೆ ಸರಿ ಓ ಸಕ್ರೆ ಹಾಕ್ತಾರ ಏಯ್ ಗಪ್ಪ ಏಯ್ ಮತ್ತೊಂದು ಬಗಡ್ತಾವ ದೊಡ್ಡದು ತಗೊಂಡು ಹಾಕಂದ್ರಿ ಅದ್ರಾಗ ಈ ಕಡ್ಲಿಟ್ಟು ಅದು ಮಿಕ್ಸ್ ಮಾಡಿದ್ರೆ ಅದ್ರಾಗ ಹೀಗೆ ಹಾಂ ಮಾಡಿಟ್ಟು ಬರ್ತಾಗ ನೆನಪಾವ ಅಲ್ರಿ ಮಾಡಲ್ರಿ ಕೇಳದ್ರಿ ಪಪ್ಪರಿ ಕಡೆ ಕೊಟ್ರು ನೋಡ್ರಿ ಮಗಳು ಯಾಕೋ ಭಾಳ ಇದು ಅಳಸಾಗಿ ಬರಬರದ ಏಯ್ ಇನ್ನೊಂದು ದುನ್ಯ ಗಟ್ಟಿ ಆಗ್ತದ ಹಿಂದಿನ ಕಡೆ
ನಮಗ ಏನಿಲ್ಲ ಫ್ರೆಂಡ್ಸ್ ಇಡ್ಲಿ ನನಗೆ ಇಷ್ಟ, ನಿನಗೇನು ಇಷ್ಟ? ದೋಸೆ. ಈರುಳ್ಳಿ ದೋಸೆ. ನಿನಗ? ನನಗೆ ದೋಸೆ. ನಿಮಗ್ರಿ? ನನಗೆಲ್ಲನೇ ಇಷ್ಟ. ನನಗೆ ಇಡ್ಲಿ ಭಾಳ ಇಷ್ಟ ರೀ. ನಿನಗೆ ಇಡ್ಲಿ? ದೋಸೆ. ಕರಿಮೆ ಯಾಕಂದ್ರೆ ನಾ ಇಷ್ಟ ಅಂತ ಹೇಳಿದ್ರೆ ನನಗೆ ಮಾಡಿಕೊಳ್ಳಲು ರೋಡ್ ಮೇಲೆ ಹೋಗಾನ ಯಾರು. ಇಲ್ಲಿ ಕೇಳತ್ತಿದ್ರಿ ನಾ ಮನ್ಯಾಗ ಭೀ ಎಲ್ಲನೇ ಇಷ್ಟ ಅನ್ಬೇಕತ್ತದ ಈಗ. ಅಲ್ಲಿ ಎಲ್ಲ ರೂಢಿಯಾಗಿ ಬಿಟ್ಟದ ರೋಡ್ ಮೇಲೆ ತಿರುಗಾಡಿ ನಮಗೆ. ನಿನಗೆ ಭಾಳ ಇಷ್ಟ ನೋಡ್ರಿ, ನಿನಗೆ ಭಾಳ ಇಷ್ಟ. ರೋಡ್ ಮೇಲೆ ತಿರುಗಾಡಿದಾಗ ಲಾಸ್ಟ್ ಖಾರ ವಾಪಸ್ ಸಿಗಿದ್ರೆ ಭೀ ತಿಂದು ಗಪ್ ಮಾಡ್ಕೋಬೇಕತ್ತದ ನಮಗೆ. ನೀನು ಅಕ್ಕಿ ತರ್ಲಿಕ್ಕೆ ಬ್ಯಾಗಲ್ತೀನಿ ನೋಡ, ಇದು ತೊಗೊಂಡು ಬೈತಿಲ್ಲ. ತರ್ತೀವಮ್ಮ. ಈಗ ನೀನು ಅಲ್ಲಿ ರೋಡ್ ಮ್ಯಾಗ ಅಕ್ಕಿ ತೊಗೊಳತ್ತೀನಿ ರೀ. ಬ್ಯಾಡ 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 ಇದು ಮಾಡ್ಕೊ ಅಂತಾನೆ. ಏನೈತಿ ಈಗ ಓ ವಡ ಇರ್ತದಿಲ್ಲ. ವಡ ಕೇಳದಲ್ರಿ? ತುರ್ಕವನ್ ಬಾಯಾಗ ವಡ. ಇಲ್ರಿ ಇವ್ ವಡ ಕೇಳದಲ್ರಿ? ನಾ ಹೇಳಿದ ಪೈಲನೇ ತೊಗೊಂಡು ಬಾತ್ ಹೇಳಿ ನನಗೆ. ಅದು ನನ್ನ ಹತ್ರ ಪೋಕರ್ ಹೇಳ್ತಿದ್ದ ಅದಕ್ಕೆ ತಂದೆ. ಅವು ಸಾಕು ನಡಿ. ಅದಕ್ಕೆ ಮೆತ್ತಗೆ ಮಾಡತ್ತಾನ ಯಾನ್ ಕಲಸತ್ತ ಅದ್ರೊಳಗವ. ಸಾಕ್ತಾ ನೀರ್ತ ಏ ನೀರು ಮೊತ್ತೇನ ಕೈ ತೊಗೋ ಸರಿ ಸೈಡಿಗೆ. ಹಾಂ ಮತ್ತೆ ಒಳಗೆ ತೊಳ್ಕೊತಾನ ಅಂತ ಇದು ಬಿಟ್ಟು ತೆಗಿಯಂತ ಎತ್ತಿ ಬರಕ ಡೈರೆಕ್ಟ್ ಇದ್ರೊಳಗೆ ರೀ. ಮಕ್ಕಳಿಗೆ ಕಲಿಸ್ಬೇಕಲ್ರಿ. ಅದು ಬರಕ ನನ್ನ ಕಲಿಸಿಡ್ತ, ನಿಮಗೆ ಬರಲ್ಲ ಕಲಿಸ್ಲಿಕ್ಕೆ. ಬಿಡಿ ಏಟ ಬೈಲಿಕ್ಕೇನು ಬಿಡಿ ಏಟ ಅದೇ ಕೈಲಿ ಬಿಡೋಲ್ಲ, ಚಿಕ್ಕ ಬೀಳ್ತದ. ಹಿಂಗ್ರಿ ಪಟ್ಟನೆ. ಹಂಗ ಜಳಕನ ಮಾಡೋದು. ಅವು ರೀಲ್ಸ್ ಮಾಡಲಾಗ ನೀವು ನೀ ಜಗ್ಗಿಲಿ ಹೊಡಿಬೇಕು, ರಿಯಾಲಿಟಿ ಅನಿಸ್ಬೇಕು. ಅವ ಹೊಡೆದ ಬಳಕ ಅವ ರಿಯಾಲಿಟಿ ಇದು ಮಾಡಬೇಕು, ಎಕ್ಸ್ಪ್ರೆಷನ್. ನೀ ಬಿ ಹೊಡೆಯೊಳಗೆ ಜರ ಆ್ಯಕ್ಟಿಂಗ್ ಕಲಿ. ಹಾಕ್ಬಾರೋ ಯಾಕ ಬೇರೆ ಮಗಳು ಕಡೆಯಾಗ್ರಿ. ನಿನಗೆ ಗೊತ್ತಲ್ಲ ಮತ್ತೆ. ಯಾಕೆ ಇಟ್ಟಿದಿಲ್ಲಿ? ನಾ ಇಟ್ಟಿಲ್ಲ ಕೇಟ. ಇಟ್ಟಿಲ್ಲ ಅಂದ್ರೆ ನೀ ಅದಕ್ಕೆ ತೊಗೊಂಡಿದ್ದೆ ಅದಕ್ಕೆ. ಏ ಚಲ್ಬೇಡ ಕಟ್ ಮಾಡಿ. ಫ್ರೆಂಡ್ಸ್, ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ನಿಮ್ಮ ಸ್ವಾಗತ ಸುಸ್ವಾಗತ. ಲಕ್ಷ್ಮಿ ಇವತ್ತ ನನ್ನ ಲಾಗ್ ಮಾಡ್ತಾಳೆ ನೋಡ್ರಿ. ದಿನ ನಾ ಮಾಡ್ತೀನಿ ಯಾಕಿಂದು. ಬಟ್ ಏನು ಹೇಳ್ಬೇಕಂದ್ರೆ ನಮ್ಮ ಮನ್ ನೋಡ್ರಿ ಇದಕ್ಕೆ ಹೋಗಿತ್ತಿದ್ದೆ ಬಸವಣ್ಣ ಬಾಗೇವಾಡಿಗೆ. ಬಸವಣ್ಣ ಬಾಗೇವಾಡಿಗೆ ಮುಕ್ಕಾಂಪ್ ಹೋಗಿದ್ದೆ. ಬಟ್ ನನಗೆ ಗೊತ್ತಿಲ್ಲ ಅಲ್ಲಿ ಒಬ್ರು ಹಿಂಗ ಅಂತ ಒಬ್ರು ವ್ಯಕ್ತಿ ಇರ್ತಾರೆ ಅಂತೇಳಿ. ನಮ್ಮ ಹಳೆ ಫೋನ್ ಮಾಡ್ದ, ಮಾಮ ಅವ್ರು ಅಲ್ಲೇ ಇರ್ತಾರ್ರಿ, ನೀವು ಹೋಗಿ ಬೆಟ್ಟ ಆಗ್ಬೇಡ್ದು ಅಂದ. ಬೆಟ್ಟ ಆಗ್ಬೇಡ್ದು. ಈಗ ಅದೇ ರಾತ್ರಿ ಆಗ್ಯದ, 11 ಆಗ್ಯದಪ್ಪ. ಈಗ ಹೋಗೋದಾಗಲ್ಲ, ನಾಳೆ ಮುಂಜಾನೆ ಹೋಗ್ತೀನಿ ಅಂದ. ಮುಂಜಾನೆ 9 ಗಂಟೆ ತನಕ ಹಂಗೆ ಕೂತೀರಿ. ಮತ್ತು ಲಾಸ್ಟಿಗೆ ಲಕ್ಷ್ಮೀದು ಫೋನ್ ಬಾತ್ರಿ. ಫೋನ್ ಬಂದ ಬಳಕ ನೀವು ಹೋಗಿಲ್ಲ ಏನೋ ಬೆಟ್ಟ ಎಲ್ಲಕ್ಕಂತ. ಆಯ್ತಪ್ಪ ನಡ್ರಿ ಅಂತೇಳಿ ಅಲ್ಲಿ ಕಾರೇ ತೆಗಿಯಂಗಿದ್ದಿಲ್ಲ. ಕಾರ ನಡ್ಕೋತ ಹೋಗಿದ್ 1 ಕಿಲೋಮೀಟ್ರ್. 1 ಕಿಲೋಮೀಟ್ರ್ ನಡ್ಕೋತ ಹೋಗ್ಬೇಕ. ಎರಡು ಹುಡುಗರು ಬಂದ್ರು, ಸಣ್ಣ ಕಾರ್ಗಳು. ಆ ಹುಡುಗರು ಬರ್ನ ಕಾಲಾಗ ಚಪ್ಪಲಿಲ್ಲ, ಕಾಲು ಸುಡ್ಲುಗತ್ತನೊಂದು. ಆ ಹುಡುಗರಿಗೆ ಕೇಳ್ದ, ಏ ತಮ್ಮ ಹಿಂಗೀಗ ಅವರು ವ್ಯಕ್ತಿ ಇರಪ್ಪ, ಅವ್ರು ಎಲ್ಲಿರ್ತಾರ ಅನ್ನ. ಅಣ್ಣ ಅವ್ರು ಇಲ್ಲೇ ಯಾರು, ಅವ್ರ ಮನೆಯಾದ ಕುಡಿಕಾಡ್ತೀನಿ ಅಂದ್ರು. ಮನೆಯಾದ ಕುಡಿಕೈತಿ, ಇಲ್ಲೇ ಕೂತಾರ ಒಳಗೆ ಹೋಗಂದ್ರು. ಇಟ್ಟು ಖುಷಿ ಆಯ್ತು. ಡೈರೆಕ್ಟ್ ಹೋದ್ ಹುಡ್ಕಾಡ್ತಲ್ಲ ಕಟಿಂಗ್ ದುಕಾನ್ನಾಗ ಕೂತಾರ. ಡೈರೆಕ್ಟ್ ಕೂತ್ ಹೋಗ್ತೀನಿ. ಹಿಂಗ ಒಮ್ಮಿಗೆ ಶಾಕ್ ಅಂತ ಒಳಗೆ ಯಾರಂತ ನೋಡ್ತೀನಿ, ಶಿವಪುತ್ರ ಕಾಮಿಡಿ ಮಾಡ್ತಾರಲ್ಲ ಅವರು. ಗಜ್ವಾ ಫುಲ್ ಶಾಕಿಂಗ. ಮೋತಿಗೆಲ್ಲ ಅವ್ರು ಅದು ಫೇಸ್ ವಾಶ್ ಮಾಡ್ತಾರ, ಅದೆಲ್ಲ ಹಚ್ಕೊಂಡ್ ಕೂತಿದ್ರು. ಡೈರೆಕ್ಟ್ ಮನೇನ್ ಮೇಲೆ ಇದ್ರು. ಡೈರೆಕ್ಟ್ ಹೋಗಿ ಕೈ ಹಿಡ್ದ, ಅಣ್ಣ ನಾ ಸೊಲಾಪುರದಿಂದ ಬಂದಿರಿ, ಆರಾಮಿದ್ರಿ ಅಂದ. ಅಣ್ಣ 1 5 ನಿಮಿಷ ರೀ, ಜರ ಫೇಸ್ ವಾಶ್ ಮಾಡ್ಕೊಂಡದ ಕಣ್ಣು ಬರೀತಾವ, ನೀವು ನೋಡಕ್ ಬರ್ಲಾಗ್ಯದ, ನೀವು ಹೊರಗೆ ಕುಂಡ್ರಿ ನಾ ಬರ್ತೀನಿ ಅಂದ್ರು. 1 5 ನಿಮಿಷ ವೇಟ್ ಮಾಡಿಸ್ರು. ಪಕ್ಕ ಲಗೇಜೇ ಬಂದ್ರು. ಅದು ಫೇಸ್ ವಾಶ್ ಎಲ್ಲ ಮೋತಿದೆಲ್ಲ ಬರ್ಸ್ಕೊಂಡು ಬಂದ್ರು. ಭೇಟಿ ಆದ್ರು. ಭೇಟಿ ಆಗಿ ಮತ್ತೆ ಏನಂದ್ರು ಗೊತ್ತೇನು, ಅಣ್ಣ ನಿಮ್ ಸಲಗ ಫೇಸ್ ವಾಶ್ ಎಲ್ಲ ಓದಿವೇನು ವರ್ಷೋಣ ಬಂದಿದ್ದು, ಇನ್ನ ದಾಡಿ ಮಾಡೋದ ಕಟಿಂಗ್ ಮಾಡೋದ, ಏನ್ ಅನ್ಕೋಬೇಡ್ರಿ ಅಂದ್ರ ಅವ್ರು. ಅಷ್ಟೇ ನೋಡ್ರಿ, ಫುಲ್ ಖುಷಿ ಆಯ್ತು ಅವ್ರಿಗೆ ನೋಡಿ. ಇನ್ನೊಬ್ರಿಗೆ ಭೇಟಿ ಆಗಿರಲ್ಲ, ಅವ್ರದೇ ಟೀಮ್ ಒಳಗ. ಬಟ್ ಅವ್ರ ಹೆಸರು ಗೊತ್ತಿಲ್ಲ, ನಮ್ಗೆ ಕೇಳಿ ನೋಡ ಹೆಸರು. ಅವ್ರದ್ದು ಹೆಸರು ಗೊತ್ತಿಲ್ಲ. ಅವ್ರಿಗೂ ಭೇಟಿಯಾಗಿ ಬಂದಿರಿ. ಬಟ್ ಅವ್ರ ಜೋಡಿನ ಫೋಟೋ ತಗೊಂಡಿರಿ. ಫೋಟೋ ಹಾಕ್ತಾರ ಲಕ್ಷ್ಮಿ ನೋಡಿ. ಫೋಟೋ ವಿಡಿಯೋ ಒಂದ್ ಸ್ವಲ್ಪ ಹೊಟ್ಟೆ ಒಂದ್ ನಿಮಿಷದಿಲ್ರಿ, ಅದು ವಿಡಿಯೋ ಮಾಡ್ಯಾರ ಅವರು. ಅದು ವಿಡಿಯೋ ಹಾಕ್ತೀನಂತ. ಭಾರಿ ಸಪೋರ್ಟ್ ಮಾಡ್ಯಾರ ನೋಡ್ರಿ ಶಿವಪುತ್ರ ಕಾಮಿಡಿ ಅವರು. ಹಿಂಗೆಲ್ಲಕ್ಕಿ ನೀವು ಸಣ್ಣ ಯೂಟ್ಯೂಬರ್ ಇದ್ರಿ, ನೀವು ಬಂದ್ ಬಳಕ ನಿಮ್ದು ನಮ್ ಜೊತೆ ನೀವು ವಿಡಿಯೋ ತೆಗಿಬೇಡ್ರಿ. ಈ ತರ ಯಾನು ಮಾತಾಡಿಲ್ಲ. ಒಬ್ಬರು ದೊಡ್ಡ ಯೂಟ್ಯೂಬರ್ ಏನಂತಾರ ಗೊತ್ತೇನು, ಏ ವಿಡಿಯೋ ಏನೋ ಅಲೋಡ್ ಇಲ್ರಿ, ಓನ್ಲಿ ಫೋಟೋ ತಗೋರಿ ಹೋರ ಅಂತ ಹೇಳ್ತಾರ. ಅಂದ್ರೆ ಅವ್ರು ಬೆಳೆದ ಮೇಲೆ ಅವ್ರದ್ದು ಜರ ಕಾಲ್ ಮ್ಯಾಲ ಹೋಗ್ತಾರ ನೋಡ್ರಿ, ಕೆಳಗಿನ ಜಲ ತರಕ್ ಹಾರ್ತಾರ. ಯಾವ ಮಣ್ಣಿನ ತಿರ್ಗಾಡ ಬಂದಾರ ಬರೋಬರ್ನಿಲ್ಲ. ಎಟ್ ಮಣ್ಣು ಮೈಗೆ ಹತ್ಕೊಂಡದ ನಮ್ಗೆ ವಿಡಿಯೋ ಮಾಡಾಗ. ಎಟ್ ನಾವು ಮಣ್ಣಿನಾಗ ಬಡ್ದಾಡಿದೇವು, ಇದೆಲ್ಲ ತರಕ್ ಹಾರ್ತಾರ ಅವ್ರು. ಜರ ಮ್ಯಾಲ ಬೆಳೆನ ಅವ್ರಿಗೆ ಜರ ಬ್ಯಾರೆ ಅನಿಸ್ತಪ್ಪ. ಶಿವಪುತ್ರ ಅಣ್ಣ ಹಂಗಿಲ್ಲ, ಅವ್ರು ನಮಗ್ ಚಂದ ಸಪೋರ್ಟ್ ಮಾಡಿದ್ರು, ವಿಡಿಯೋ ಮಾಡ್ಲಿಕ್ಕೆ ಬಿಟ್ರೆ ಅಂತೇಳಿ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಮುಂದಿನ ವಿಡಿಯೋ ನೋಡ್ರಿ, ನೀವು ತೋರಿಸ್ತಾರೆ ಲಕ್ಷ್ಮಿ. ಓಕೆ ಫ್ರೆಂಡ್ಸ್, ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಿಂಗೆ ನಮ್ಮ ಚಾನೆಲ್ ಸಪೋರ್ಟ್ ಮಾಡ್ತಾ ಮಳೆ ಏನಂತ ಕೇಳ್ರಿ. ಹೆಂಗ ಅನಿಸ್ತೇನ್ರಿ ಫ್ರೆಂಡ್ಸ್, ನಮ್ಮ ಮಾಮ ಅವ್ರಿಗೆ ಭೇಟಿ ಬಂದ್ರಿ. ಟ್ರೆಂಡಿಂಗ್ ಅವ್ರು ಇದು ಅದಾರ್ರಿ, ಗಜ್ಮಾ ಮುತ್ತೆ ಈ ಕರ್ನಾಟಕ ಫೇಮಸ್ ಅದಾರ್ರಿ. ಹೋಗಿ ನಾ ಹೇಳನ್ನ ಫೋನ್ ಹಚ್ಚನ ಗೊತ್ತಿರಲ್ಲ ಇದ್ದಿದ್ದು. ನಾವ್ ಇವಾಗ ಬಸವನ ಬಾಗೇವಾಡಿ ಹೋದಾಗ ಅಲ್ಲಿ ಸಿಕ್ಕಿರ ಅವ್ರ ಊರು ಅದೇ ಅಂತ ಕೇಳಿದಾಗ ನಮ್ಗೆ ಅವ್ರಿಗೆ ನಾ ಫೋನ್ ಮಾಡಿ ಹೇಳಿದ್ರೆ ಹೋಗ್ರಿ ಮಮ್ಮ ಅಂದ.
ಅವ್ರು ಹೋದ್ರಿ ಹೋಗಿ ಭೇಟಿಯಾಗಿ ಮಾಡಿ ವಿಡಿಯೋ ಮಾಡಕ್ಕೆ ಹಾಕಿದ್ರು ಖುಷಿ ಐತ್ರಿ. ನಿಮ್ಗೆ ಹೆಂಗ ಅನಸ್ತಾರ ಅದು ವಿಡಿಯೋ ಏನೋ ಹಾಕ್ತಾರ ಅದ್ರೊಳಗೆ ನೋಡಕ್ ಇದ್ರ ಮುಂದೆ ಅದು ವಿಡಿಯೋ ಹಾಕ್ತೀನಿ ರೀ. ಬರ್ತದ ಅದು ಗಜ್ಮಾ ಮುತ್ತೆಂದ ವಿಡಿಯೋ ರೀ. ಅಂದ್ರೆ ಗಜ್ಮಾ ಮುತ್ತಿನ ವಿಡಿಯೋ ಬರಲ್ಲ, ಶಿವಪುತ್ರ ಅವ್ರು ಗಜ್ಮಾ ಮುತ್ತೆ ಅವ್ರಿಗೆ ಮೀಟ್ ಆಗಿದ್ದು ಹೋಗಿ ಮೀಟ್ ಆಗಿದ್ರೆ ಈಗ ಸದ್ಯ ಗಜ್ಮಾ ಮುತ್ತೆ ಅಂತ ಫೇಮಸ್ ಆಗಿರಲಿ, ಅದಕ್ಕೆ ಅವ ಗಜ್ಮಾ ಮುತ್ತೆ ಅಂತಾರ. ಬಟ್ ಅವ್ರು ಸೂಪರ್ ಅದಾರ. ಅವ್ರ ಎಷ್ಟೋ ಬಿಜಿ ಶಿವಪುತ್ರ ಅಣ್ಣ ಥ್ಯಾಂಕ್ಸ್. ಅವ್ರ ಎಷ್ಟೇ ಬಿಜಿ ಇದ್ರು ಇವ್ರು ದೂರದಿಂದ ಸೋಲಾಪುರದಿಂದ ಬಂದಾರನ ಎಲ್ಲ ಬಿಟ್ಟಿಗೆಸಿ ಅವ್ರ ಸಂಬಂಧ ಒಂದು 5 ನಿಮಿಷ ಟೈಮ್ ಕೊಟ್ಟಿರಿ. ಅವ್ರಿಗೆ ಧನ್ಯವಾದ ಹೇಳಮ್ರಿ. ಹೃದಯಪೂರ್ವಕ ಧನ್ಯವಾದಗಳು ಶಿವಪುತ್ರ ಅಣ್ಣ ನಿಮಗೆ. ಅದೇ ತರ ಅವ್ರು ಯಾವ ತರ ಸಪೋರ್ಟ್ ಮಾಡ್ತೀರಿ ಅದೇ ತರ ಯೂಟ್ಯೂಬ್ಗೆ ಎಲ್ಲರೂ ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು, ಧನ್ಯವಾದ. ಆಯ್ತು ಬಂದು ನೋಡ್ರಿ ಹತ್ರ ಭಾಳ ಖುಷಿ ಆಗ್ಯದ್ರಿ. ಗಂಟು ಬಿದ್ದಿಲ್ರಿ ಹುಡುಕರ್ಕೊಂಡು ಬಂದಿರಿ ಅವ್ರಿಗೆ ನಿನ್ನ ರಾತ್ರಿನೇ ಬರ್ಬೇಕ್ರಿ. ಬಟ್ ಅವ್ರಿಗೆ ಅಣ್ಣ ಮಾಡಿಲ್ಲ ಅಂತ ಕೇಳಿದ್ರೆ ಅವ್ರ ಅಣ್ಣವರು ಇಲ್ಲಿ ಅದಾರ ಅಂದ್ರೆ ಭಾಳ ಖುಷಿ ಆಯ್ತು ರೀ. ಫೋಟೋ